ಸ್ನೇಹಿತರೆ, ನಮ್ಮ ಒಂದು ವೆಹಿಕಲ್ ಮೇಲೆ ಆಗಿರುವಂತಹ ಟ್ರಾಫಿಕ್ ಚಲನನ್ನ ಯಾವ ರೀತಿ ನಾವು ಆನ್ಲೈನ್ ನಲ್ಲಿ ಚೆಕ್ ಮಾಡಬಹುದು ಮತ್ತು ಆಮೇಲೆ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇವತ್ತು ನಾವು ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ಯಾವ ರೀತಿ ಯಾವ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇವತ್ತು ನಾವು ನಾನು ಆಲ್ರೆಡಿ ಒಂದು ಎಂ ಪರಿವಾಹನ್ ಆಪ್ ನಲ್ಲಿ ಹೇಳಿದ್ದೀನಿ. ಮತ್ತೆ ಬೇರೆ ಬೇರೆ ಆಪ್ ಗಳಲ್ಲಿ ಕೂಡ ನಾನು ಯಾವ ರೀತಿ ನಮ್ಮ ಒಂದು ಚಾಲನನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದೀನಿ. ಡಿಜಿಲಾಕರ್ ನಲ್ಲಿ ಕೂಡ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿದೀನಿ. ಇವತ್ತು ನಾನು ಬೇರೆ ಆಪ್ ನ ಹೇಳ್ತಾ ಇದ್ದೀನಿ. ಆ ಒಂದು ಆಪ್ ನಲ್ಲಿ ಕೂಡ ನಾವು ಚೆಕ್ ಮಾಡಬಹುದು. ಅಲ್ಲಿ ಆನ್ಲೈನ್ ಪೇಮೆಂಟ್ ಕೂಡ ನಾವು ಮಾಡಬಹುದು. ಚಲನ್ ಏನಾದ್ರು ಆಗಿದ್ರೆ ನಾವು ಪೇಮೆಂಟ್ ಕೂಡ ಮಾಡಬಹುದು. ಯಾವ ಆಪ್ ಅಂದ್ರೆ ಇಲ್ಲಿದೆ ನೋಡಿ, IND ಮನಿ ಆಪ್ ಅಂತ. IND ಇದೊಂದು ಪ್ರೈವೇಟ್ ಆಪ್, ಗೌರ್ಮೆಂಟ್ ಆಪ್ ಅಲ್ಲ ಸ್ನೇಹಿತರೆ. ಇದರಲ್ಲಿ ಕೂಡ ಅವರು ಆ ರೀತಿ ಒಂದು ಸರ್ವಿಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿಂದನೂ ಕೂಡ ನಾವು ನಮ್ಮ ಒಂದು ಆನ್ಲೈನ್ ಚಾಲನನ್ನ ಚೆಕ್ ಮಾಡ್ಕೋಬಹುದು. ನಮ್ಮ ಒಂದು ವೆಹಿಕಲ್ ಮೇಲೆ ಇರುವಂತ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಇನ್ಯಾವುದೇ ವೆಹಿಕಲ್ ಇರ್ಬೋದು, ವೆಹಿಕಲ್ ಮೇಲೆ ಇರುವಂತ ಚಾಲನನ್ನ ಚೆಕ್ ಮಾಡ್ಕೋಬಹುದು. ಅದಕ್ಕಾಗಿ IND ಮನಿ ಆಪ್ ನ ನೀವು ಪ್ಲೇ ಸ್ಟೋರ್ ನಿಂದ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಒಂದ್ಸಾರಿ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಡೀಟೇಲ್ಸ್ ನ ಹಾಕ್ಬಿಟ್ಟು ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಲಿಂಕ್ ಕೊಡ್ತೀನಿ. IND ಮನಿ ಆಪ್ ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವಾಚ್ ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ, ಮೊದಲು IND ಮನಿ ಆಪ್ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ನಮ್ಮ ಒಂದು ಆನ್ಲೈನ್ ಒಂದು ಸಂಬಂಧಪಟ್ಟಂತೆ ನಮ್ಮ ಒಂದು ವೆಹಿಕಲ್ಗೆ ಸಂಬಂಧಪಟ್ಟಂತೆ ಚಲನ್ ಆಗಿದ್ರೆ ಅದನ್ನು ಚೆಕ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಆಪ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ಆದ ನಂತರದಲ್ಲಿ ಇಲ್ಲಿ ವೆಹಿಕಲ್ ಅಂತ ಇಲ್ಲಿ ಆಪ್ಷನ್ ಇದೆ. ಟ್ರ್ಯಾಕ್ ವೆಹಿಕಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಎಂಟರ್ ವೆಹಿಕಲ್ ನಂಬರ್ ಅಂತ ಬರ್ತಾ ಇದೆ ನೋಡಿ, ಆಲ್ ಇನ್ ಒನ್ ವೆಹಿಕಲ್ ಟ್ರ್ಯಾಕಿಂಗ್ ಅಂತ. ಎಂಟರ್ ವೆಹಿಕಲ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ವೆಹಿಕಲ್ ನಂಬರ್ನ ಹಾಕ್ಬೇಕಾಗತ್ತೆ. ನೋಡ್ಬೋದು, ನಮ್ಮ ಒಂದು ವೆಹಿಕಲ್ ನಂಬರ್ನ ಹಾಕ್ಬಿಟ್ಟು ನಾವು ಓಕೆ ಮಾಡಿದ ಮೇಲೆ ಇಲ್ಲಿ ಈ ರೀತಿ ನೋಡ್ಬೋದು ನಮ್ಮ ವೆಹಿಕಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಒಂದೇ ಒಂದು ಕ್ಲಿಕ್ ನಲ್ಲಿ ನಾವು ನಮ್ಮ ಒಂದು ವೆಹಿಕಲ್ಗೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ಗಳು, ಇನ್ಶೂರೆನ್ಸ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ, ಪೊಲ್ಯೂಷನ್ ಆಕ್ಟಿವ್ ಇದೆಯಾ ಇಲ್ವಾ, ಎಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಟ್ರಾಫಿಕ್ ಚಲನ್ ಕೂಡ ಮೇಲ್ಗಡೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಟ್ರಾಫಿಕ್ ಚಲನ್, ನೋ ಆಕ್ಟಿವ್ ಚಲನ್ ಅಂತ ಬರ್ತಾ ಇದೆ. ಇಲ್ಲಿ ಚಲನ್ ಏನಾದರೂ ಆಗಿದ್ರೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ, ಇನ್ಶೂರೆನ್ಸ್ ಅನ್ನೋದು ಅದು ಕೂಡ ತೋರಿಸ್ತಾ ಇದೆ. ಟ್ರಾಫಿಕ್ ಚಲನ್ ಎಕ್ಸ್ಪೈರ್ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಾಫಿಕ್ ಚಲನ್ ಏನಾದರೂ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು, ಇಲ್ಲಿ ಚಲನ್ 0 ಚಲನ್ಸ್ ಅಂತ ಬರ್ತಾ ಇದೆ. ಈ ರೀತಿ ನಾವು ಒಂದು IND ಮನಿ ಆಪ್ ನಲ್ಲಿ ನಮ್ಮ ಒಂದು ವೆಹಿಕಲ್ಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಚಾಲನ್ಸ್ಗಳನ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.